ರಸ್ತೆ ಗುಂಡಿ ಕೇಂದ್ರ ನಗರ ಆಯುಕ್ತರಿಂದ ರಿಯಾಲಿಟಿ ಚೆಕ್ ನಡೆದಿದೆ. ಬೈಕಲ್ಲಿ 25 ಕಿಲೋಮೀಟರ್ ಸುತ್ತಿದ ರಾಜೇಂದ್ರ ಚೋಳನ್ ರಸ್ತೆ ಗುಂಡಿ ಮತ್ತು ರಸ್ತೆ ದುರಸ್ತಿ ಕಾಮಗಾರಿಗಳ ಪರಿಶೀಲನೆ. ರಸ್ತೆ ಗುಂಡಿ ಕೇಂದ್ರ ನಗರ ಆಯುಕ್ತರಿಂದ ರಿಯಾಲಿಟಿ ಚೆಕ್. ಬೈಕಲ್ಲಿ 25 ಕಿಲೋಮೀಟರ್ ಸುತ್ತಿದ ರಾಜೇಂದ್ರ ಚೋಳನ್ ರಸ್ತೆ ಗುಂಡಿ ಮತ್ತು ರಸ್ತೆ ದುರಸ್ತಿ ಕಾಮಗಾರಿಗಳ ಪರಿಶೀಲನೆಗಳು ನಡೀತಾ ಇದೆ. ಬುಲ್ ಟೆಂಪಲ್ ರಸ್ತೆ, ವಾಣಿ ವಿಲಾಸ್ ರಸ್ತೆ, ಶಂಕರ್ ಮಠ ರಸ್ತೆ, ಆರ್ವಿ ರಸ್ತೆ, ಹೊಸೂರು ರಸ್ತೆ, ಲಾಲ್ ರಸ್ತೆಯಲ್ಲಿ ಚೋಳನ್ ರೌಂಡ್ಸ್ ಹೊಡೆದಿದ್ದಾರೆ. ರಸ್ತೆ ಗುಂಡಿಗಳನ್ನು ತುರ್ತಾಗಿ ಮುಚ್ಚಲು ಅಧಿಕಾರಿಗಳಿಗೆ ನಿರ್ದೇಶನ. ಗುಂಡಿ ಮುಚ್ಚದ ಪಾಲಿಕೆ ಆಯುಕ್ತರಿಗೆ ಮೊನ್ನೆ ಸಿಎಂ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ರು. ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಸುತ್ತಿನ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈ ಬೆನ್ನಲ್ಲೇ ಎಚ್ಚೆತ್ತು ಫೀಲ್ಡ್ಗೆ ಇಳಿದ ರಾಜೇಂದ್ರ ಚೋಳನ್. ನಿಮಗೆ ಗೊತ್ತಿರಬಹುದು, ಬೆಂಗಳೂರಿನಲ್ಲಿ ಸಾಕಷ್ಟು ಐಟಿ ಕಂಪನಿಗಳು ವಲಸೆ ಹೋಗೋದಕ್ಕೂ ಮುಂದಾಗಿತ್ತು. ಅದಕ್ಕೆ ಕಾರಣ ರಸ್ತೆಯ ಮೂಲಭೂತ ಸೌಕರ್ಯಗಳೇ ನೆಟ್ಟಗಿಲ್ಲ ಅಂತ ಹೇಳಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಜನಾಕ್ರೋಶಗಳು ವ್ಯಕ್ತವಾಗಿತ್ತು. ಕೇವಲ ಬೆಂಗಳೂರು ನಗರದ್ದು ಮಾತ್ರವಲ್ಲ, ರಾಜ್ಯದ 20ಕ್ಕಿಂತಲೂ ಹೆಚ್ಚು ಜಿಲ್ಲೆಗಳ ರಸ್ತೆಗಳ ಪರಿಸ್ಥಿತಿ ಒಂದು ತರಹದ ಮರಣ ಕೂಪಗಳಾಗಿದೆ ರಸ್ತೆಗಳು ಅನ್ನುವಂಥ ಆಕ್ರೋಶ. ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಕಾನ್ಫರೆನ್ಸ್ ಅನ್ನು ಕರೆದಿದ್ರು. ಜೊತೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಆನ್ಲೈನ್ನಲ್ಲೂ ಆಫ್ಲೈನ್ನಲ್ಲೂ ಎರಡೂ ತರಹದಲ್ಲೂ ಕೂಡ ತರಾಟೆಗೆ ತೆಗೆದುಕೊಂಡಿದ್ರು. 4,000ಕ್ಕಿಂತಲೂ ಹೆಚ್ಚು ದೈತ್ಯ ಗುಂಡಿಗಳು, ಇನ್ನು ಸಾವಿರಾರು ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಕ್ರಾಸ್ಗಳು, ಅಡೆತಡೆಗಳು, ಚಿಕ್ಕ ಚಿಕ್ಕ ಗುಂಡಿಗಳು, ಇದನ್ನು ಮುಚ್ಚಬೇಕು, ತುರ್ತಾಗಿ ಮುಚ್ಚಬೇಕು, ಇನ್ಸ್ಟೆಂಟ್ ಆಗಿ. ಆದರೆ ಮುಚ್ಚುವಾಗಲೂ ಕೂಡ ತೇಪೆ ಹಚ್ಚೋದನ್ನು ಕೂಡ ಕಳಪೆ ಗುಣಮಟ್ಟದ್ದಾಗಿರಬಾರ್ದು. ಅದನ್ನು ಎತ್ತಿ ನೋಡೋ ಪ್ರಯತ್ನಗಳು ಕೂಡ ಆಯಿತು ಸಂಬಂಧಪಟ್ಟ. ಈಗ ನೋಡಿ, ಚೋಳನ್ ಅವರು ಒಂದು ರೌಂಡ್ಸ್ ಹೋಗಿದ್ದಾರೆ ರಿಯಾಲಿಟಿ ಚೆಕ್ ಮಾಡೋದಕ್ಕೆ. ಗುಣಮಟ್ಟ ಹೇಗಿದೆ, ತೇಪೆ ಹಚ್ಚೋ ಕೆಲಸಗಳಾಗಿದೆಯಾ, ಅದರಲ್ಲೂ ಕೂಡ ಪ್ರತ್ಯೇಕವಾದಂಥ ಪ್ರದೇಶಕ್ಕೆ ಈಗ ವಿಸಿಟನ್ನು ಕೊಟ್ಟಿರುವಂತಹದ್ದು. ಬುಲ್ ಟೆಂಪಲ್ ರಸ್ತೆ, ವಾಣಿ ವಿಲಾಸ್ ರಸ್ತೆ, ಶಂಕರ್ ಮಠ್, ಆರ್ವಿ ರಸ್ತೆ, ಹೊಸೂರು ರಸ್ತೆ, ಲಾಲ್ ರಸ್ತೆಯಲ್ಲಿ ಚೋಳನ್ ರೌಂಡ್ಸ್ ಹೊಡೆದಿದ್ದಾರೆ. ರಸ್ತೆ ಗುಂಡಿಗಳನ್ನು ತುರ್ತಾಗಿ ಮುಚ್ಚೋದಕ್ಕೆ ಅಧಿಕಾರಿಗಳಿಗೆ ಡೈರೆಕ್ಷನ್ ಅಥವಾ ಇನ್ಸ್ಟ್ರಕ್ಷನ್ ಅನ್ನು ಕೂಡ ಕೊಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.